ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಮಡಿವಾಳೇಶ್ವರ ಕಾಲೇಜಿನ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೆ, ಎಲ್ಲ ಗುರುವೃಂದಕ್ಕೆ, ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಎರಡೇ ನೋಡ್ರಿ, 4 5 ಹೋಗಲಿ. ನಾ ಹಲೋ ಹೇಳ್ತೇನೆ, ನೀವು ಹಾಯ್ ಹೇಳ್ಬೇಕು. ಹಲೋ, ನಾ ಎಷ್ಟು ಅಂದ್ರೆ ಹಾಯ್ ಅಂದ್ರೆ ನಾ ಯಾವ ಸ್ಟೈಲ್ ಮೇಲೆ ಹೇಳ್ತೇನೆ ಆ ಸ್ಟೈಲ್ ಮೇಲೆ ಹೇಳು. ಹಲೋ 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 ಸ್ಟ್ರಾಂಗ್ ಅದೇ ನೀವು. ನಾ ಹಬ್ಬಬ್ಬ ಅಂತ ನೀವು ಅಲ್ಲಲ್ಲ ಅನ್ಬೇಕು. ಹಬ್ಬಬ್ಬ ಅಲ್ಲಲ್ಲ, ನಂಗೆ ಅನ್ನಂದಿರಿ ನಾನು, ಆದರೂ ಜಾಣ್ರದಿರಿ. ಹಬ್ಬಬ್ಬ ಅಲ್ಲಲ್ಲ, ಅಬ್ಬ ಅಲ್ಲ ಅಬ್ಬಬ್ಬ ಅಲ್ಲಲ್ಲ, ಮಡಿವಾಳೇಶ್ವರ ಕಾಲೇಜ್ ಹುಡುಗರು ಅಬ್ಬಬ್ಬ ಬರೇ ಅಲ್ಲಲ್ಲ ಅಲ್ಲ, ಮಡಿವಾಳೇಶ್ವರ ಕಾಲೇಜ್ ಹುಡುಗರು ಅಲ್ಲಲ್ಲ, ಅಬ್ಬಬ್ಬ ಅಲ್ಲಲ್ಲ ಅಲ್ಲಲ್ಲ ಏ ಲಬ ಅಲ್ಲೋ ಮಾಡ. ಬಂಧುಗಳೇ, ಭಾಳ ಹೊತ್ತು ಮಾತಾಡೋದಿಲ್ಲ, 2 ನಿಮಿಷ. ನಾನು ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನಗಿಂತ ಮೊದಲು ಸಂಗೀತ ಕೆಟ್ಟದಾಗಿ ಹಾಡಕತ್ತಿದ್ದ. ಎಷ್ಟು ಕೆಟ್ಟದಾಗಿ ಹಾಡಕತ್ತಿದ್ದ ಅಂದ್ರೆ ನೀ ಅಲ್ಲ ಮುಂದೆ ಕುಂತಾರಲ್ಲ ಬೇಸರಾಗಿತ್ತು. ಚಪ್ಪ ಹಾಂ ಗರಗ ದಾಟಬೇಕು ಅನ್ಕೊಂಡಿನಿ. ಬ್ಯಾರೆ ಊರಿಂದ ಬಂದು ಇಲ್ಲಿ ನೀನು ದರ್ಬಾರ್ ನಡೆಸೇನ. ಧನ್ಯವಾದಗಳು. ಸಂಗೀತಗಾರ ಕೆಟ್ಟದಾಗ ಹಾಡಾಕಿದ್ದು, ಮುಂದೆ ಕುಂತಾರಲ್ಲ ಬೇಸರಾಗಿತ್ತು. ಚಪ್ಪಾಳಿ ಹೊಡೆದ್ರು, ಕ್ಯಾಕಿ ಹೊಡೆದ್ರು, ಸೀಟಿ ಹೊಡೆದ್ರು. ಮುಗಿಸಲೇ ಅಂದ್ರೆ ಮುಗಿಸವಲ್ಲ ಅಂದ. ಹಿಂದಿನ ತುಂಬ ಚಪ್ಪಲ್ ತೊಗೊಂಡು ಮೌ ಅಂತ ಬೀಸಿದ. ಚಪ್ಪಲ್ ಬಂದು ಮುಂದೆ ಬಿತ್ತು. ಆ ತಬಲಾ ಬಾರ್ಸಂದಲ್ಲಿ ಚಪ್ಪಲ್ ಒಗದಾರ ಬಿಡು ಒಲೆ ಅಂದ. ಇವಂದ ನನ್ನನ್ನು ದಡ್ಡನ ಮಾಡಿ ಇನ್ನೊಂದು ಚಪ್ಪಲ್ ಬಡ್ತಾನ ಕಣ ಹಾಡೋಣ ಅಂದ. ನಮಸ್ಕಾರ ಅಂದಿಲ್ಲ, ನಿಮ್ಮಂಗೆ ಕುಂತಿದ್ರು ಅವರು. ಎಲ್ಲರಿಗೂ ನಮಸ್ಕಾರ ಅಂದೆ. ನೀವಂದ್ರೆ ಅವರೇನು ಅನ್ನಲಿಲ್ಲ. ಎಲ್ಲರಿಗೂ ನಮಸ್ಕಾರ ಅಂದ. ಒಬ್ಬ ನಿನ್ನ ನಮಸ್ಕಾರ ತೊಗೊಂಡು ನಾವೇನು ಮಾಡೋಣ, ನೀವೊಂದು ಹಾಡಂದ್ರೆ ನಾ ಹಾಡೋದಿಲ್ಲ ಅಂದೆ. ಯಾಕಂದ್ರೆ ಹಾಡೋದವ್ರು ಸುದ್ದಿ ನೋಡೀನಿ, ನಾ ಹಾಡೋದಿಲ್ಲ ಅಂದೆ. ನಿನಗೇನು ಮಾಡೋದಿಲ್ಲ ಹಾಡ್ರಿ ಅಂದ್ರೆ. ಒಲ್ಲಯ್ಯಪ್ಪ ಅಂದೆ. ಇಲ್ಲ, ನೀ ಹಾಡಬೇಕಂದ. ಬ್ಯಾಡ್ರಿ ಅಂದೆ. ಇಲ್ಲ, ಹಾಡಬೇಕಂದ. ಆಯ್ತು ಅಂತ ಒಂದು ಹಳೆ ಹಾಡು ಗೈನಾಚ್ ಭಾಳ ಚಂದ ಹಾಡಿದೆ. ಹೆಂಗೆ ಹಾಡಿದೆ ಅಂದರೆ, ಎಲ್ಲರೂ ಜೋರಾಗಿ ಚಪ್ಪಳ ಹೊಡೆದು ಒನ್ಸ್ ಮೋರ್ ಅಂದರು. ನನ್ನ ಹಾಡಿಗೆ ಒನ್ಸ್ ಮೋರ್ ಮತ್ತೊಮ್ಮೆ ಹಾಡಿದೆ. ಮತ್ತು ಜೋರಾಗಿ ಚಪ್ಪಳೆ ಒನ್ಸ್ ಮೋರ್. ವಾ, ನನ್ನ ಹಾಡು ಭಾರಿ ಹಿಡಿಸೈತೆ ಅಂತ ಹಿಂಗೆ ನೋಡ್ತಾನೆ. ಮುಂದೆ ಕುಂತ ಮುದುಕಿ ರೊಯ್ಯ ಅಂತ ಅಳಕತ್ತಿದ್ದೆ. ವಾ, ನನ್ನ ಹಾಡು ಅಜ್ಜಿಗೆ ಎಷ್ಟು ಹಿಡಿತೈತೆ ಅಂತ ಆಗ ಅಜ್ಜಿ ಕೇಳಿದೆ. ಏನು ಅಜ್ಜಿ, ನನ್ನ ಹಾಡು ನಿನಗೆ ಅಷ್ಟು ಹಿಡಿಸ್ತಾನೆ? ಇಲ್ಲ ಯಪ್ಪ ಅಂದ. ಮತ್ತು ಯಾಕೆ ಅಳಕತ್ತೀನಿ? ಇಲ್ಲ ಯಪ್ಪ, ಮನೆ ನಮ್ಮ ಎಮ್ಮಿಕರ ಹೆಂಗೆ ಓದಿರೋದ್ರೆ ಸತ್ತೋದು ಅಂದ. ಬಂಧುಗಳೇ, ನಮ್ಮ ಊರಾಗ ಸ್ವಾತಂತ್ರ್ಯ ಸಿಕ್ಕತ್ತೆ. ನಿಮ್ಮ ಊರಿಗಿಂತ ಭಾಳ ಚಂದ ಕಾರ್ಯಕ್ರಮ ಮಾಡಿದ್ರು ನಮ್ಮ ಊರಾಗ. ನಿಮ್ಮ ಊರಿಗಿಂತ ನಮ್ಮ ಊರಾಗ ಚಂದ ಮಾಡಿದ್ರು. ನೀವು ಮಾಡಿದ್ರಿಲ್ಲ? ನಮ್ಮ ಊರಿನ ಕಾರ್ಯಕ್ರಮ ಯಾರು ನೋಡಿಲ್ಲ. ನಮ್ಮ ಊರಿನ ಕಾರ್ಯಕ್ರಮ ಹೆಂಗಿತ್ತು ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ನಮ್ಮ ಸರ್ ಕಾರ್ಯಕ್ರಮ ನಡೆಸ್ಕೊಟ್ರು. ಹೆಂಗಲ್ಲ, ವೇದಿಕೆ ಆಶೀರ್ವಾದ ಅಧ್ಯಕ್ಷರ ಮುಖ್ಯತೆ ಗುರುಗಳು, ಗುರುಮಾತೆಯರೇ, ತಾಂದಿರ ಸಹೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದನ್ನು ತಂದು ಕೊಟ್ಟರು. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಅದನ್ನು ತಂದು ಕೊಟ್ಟವರು ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ತ್ಯಾತ್ಯ ಟೋಪಿ ಮುಂತಾದರು ತಂದು ಕೊಟ್ಟರು. ಅದನ್ನು ಉಳಿಸಿ ಬೆಳೆಸಿ ಕೊಂಡು ಹೋಗುವುದು ನಿಮ್ಮೆಲ್ಲರ ಕರ್ತವ್ಯ. ಎಷ್ಟು ಹೇಳಿ ನನ್ನ ಭಾಷಣ ಮುಗಿಸೋಣ. ಜೈ ಹಿಂದ್. ಕಲ್ಲಪ್ಪನಿಗೆ ಧನ್ಯವಾದಗಳು. ಈಗ 2ನೇ ವರ್ಗದ ಬಸವನಗುಡಿಯಿಂದ ಭಾಷಣ. ಜೈ ಹಿಂದ್. ತಿಳಿತಾ? ನನಗೂ ತಿಳಿದಿಲ್ಲ ಅದು. ಬಸವನಗುಡಿನಿಗೆ ಧನ್ಯವಾದಗಳು. ಈಗ 4ನೇ ವರ್ಗದ ಪ್ರಶಾಂತನಿಂದ ಭಾಷಣ.
ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮತ್ತು ಇಷ್ಟೇ ಮಗನ ಜೈ ಹಿಂದ್. ಪ್ರಶಾಂತನಿಗೆ ಧನ್ಯವಾದಗಳು. ಈಗ 1ನೇ ವರ್ಗದ ಸಂತೋಷದಿಂದ ಭಾಷಣ. ಸುಮ್ಮನೆ ಕುಂದ್ರಲೆ ಸರ್ ಮುಂದೆ ಹೇಳ್ತಾನೆ ನೋಡ, ಸುಮ್ಮನೆ ಕುಂದ್ರೆ. ಮಾನ್ಯ ಅಧ್ಯಕ್ಷರೇ ಸುಮ್ಮನೆ ಕುಂದ್ರಲೆ, ಮುಖ್ಯ ಅತಿಥಿಗಳೇ ಸುಮ್ಮನೆ ಕುಂದ್ರಲೆ, ಪೂಜ್ಯ ಗುರುಗಳೇ ಹಾಗೂ ನನ್ನ ಸೋದರ ಸೋದರಿಯರೇ, ನಾನು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ. ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಸಂತೋಷನಿಗೆ ಧನ್ಯವಾದಗಳು. ಈಗ 5ನೇ ವರ್ಗದ ಕುಮಾರಿ ಯಮನೋಳಿಂದ ದೇಶಭಕ್ತಿಗೆ. ಕುಮಾರಿ ಯಮನೋಳಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಶಾಂತಿ ತಂದ ಕುಳಿತು ಮಕ್ಕಳ ಕಾರ್ಯಕ್ರಮ ನೋಡಿದರೆ, ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂಥ ಶ್ರೀಯುತ ನಿಂಗಪ್ಪ ಅವರಿಂದ ಅತಿಥಿ ಭಾಷಣ. ಇಷ್ಟೇ ನನ್ನ ಭಾಷಣ ಮುಗಿಸ್ತಾನೆ. ಜೈ ಹಿಂದ್. ನಿಂಗಪ್ಪ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬರು ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಕರ್ಬಸಪ್ಪನವರಿಂದ ಅತಿಥಿ ಭಾಷಣ. ನಮಗೆ 1947 ಸ್ವಾತಂತ್ರ್ಯ ಸಿಕ್ತು. ಎಷ್ಟು ನಮ್ಮ ದೇಶ ಸ್ವಚ್ಛ ಮಾಡ್ಬೇಕಂದ್ರೆ ನಿಮ್ಮಂತ ಯುವಕರೆಲ್ಲ ಮುಂದೆ ಬರಬೇಕು. ಸ್ವಚ್ಛ ಮಾಡಿ. ಕರಬಸಪ್ಪನವರಿಗೆ ಧನ್ಯವಾದಗಳು. ಇನ್ನೊಬ್ರು ಚನ್ನಬಸ ಕಿಲ್ಲದ ಬಾಯಲ್ಲದು ನೋಡಿದೆ ಅಜ್ಜಾರ ನಿಮ್ಮ ಬಡ್ರಿ ಅಂದ್ವಿ. ಒಂದು ತಾಸು ಹಾಕೊಳ್ಳೋದು ತಗೋರಿ ಅಂದ್ರೆ ಬಂದು ವೇದಿಕೆ ನಿಧಾನ ಅಡಿಕೆ ತೆಗೆದು ಎಲ್ಲಿ ತೆಗೆದು ಮಡಿಚಿ ಬಾಯಾಗ ಹಾಕೊಂಡ್ರು ಚನ್ನಬಸಪ್ಪನಿಂದ ಭಾಷಣ ಅಂದ್ಬಿಟ್ಟು ವೇದಿಕೆಗೆ ಬಂದರು. ವೇದಿಕೆ ಮೇಲೆ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಪೂಜ್ಯ ಗೋಗಳೇ, ಮುದ್ದು ಮಕ್ಕಳೇ, ಇರು ನಮಗೆ ಸ್ವಾತಂತ್ರ್ಯ ಸಿಕ್ಕ ದಿನ. ಏನಿರು ಸ್ವಾತಂತ್ರ್ಯ ಸಿಕ್ಕ ದಿನ. ಇದು ನಮ್ಮ ಭಾರತ ದೇಶ. ಇಲ್ಲಿ ಬ್ರಿಟಿಷರು ಬಂದರು. ಯಾರು ಬಂದರು? ಬ್ರಿಟಿಷರು ಬಂದು ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು. ಅವಾಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಬಂದರು. ಮಹಾತ್ಮ ಗಾಂಧಿ ಚಳವಳಿ ಶುರು ಮಾಡಿದರು. 1947 ಆಗಸ್ಟ್ 14 ಮಡ್ರಾಟ್ರಿ. ಯಾವಾಗ? ಮಡ್ರಾಟ್ರಿ. ಪಾಕಿಸ್ತಾನದವ್ರು ಈ ಕಡೆ ಹೋಗಿದ್ರು, ಬ್ರಿಟಿಷರು ಈ ಕಡೆ ಹೋಗಿದ್ರು. ಅವಾಗ ನಮ್ಮ ಭಾರತ ದೇಶ ಸ್ವತಂತ್ರ. ಎಷ್ಟು ನನ್ನ ಭಾಷಣ. ಜೈ ಹಿಂದ್. ಚನ್ನಬಸಪ್ಪನಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿದಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಯರಾದ ಶ್ರೀಮತಿ ಲಕ್ಷ್ಮೀಬಾರಿಯಿಂದ ಅಧ್ಯಕ್ಷೀಯ ಭಾಷಣ ನಮ್ಮೂರನವರು. ಮುಖ್ಯ ಅತಿಥಿಗಳೇ, ಪೂಜ್ಯ ಗುರುಗಳೇ, ತಾಯಂದಿರ ಮುದ್ದು ಮಕ್ಕಳೇ ಹಾಗೂ ನಮ್ಮ ಮನೆಯವರೇ, ನಮ್ಮ ಮಕ್ಕಳು ಎಷ್ಟು ಚಂದ ಭಾಷಣ ಮಾಡಿದ್ದು. ನಮ್ಮ ರಾಮಯ್ಯ ಅಂತ ಚಂದ ಭಾಷಣ ಮಾಡಿದ್ದು. ನಮ್ಮ ಯಮುನ ಅಂತ ಚಂದ ಹಾಡಾಡ್ತು. ನಮ್ಮ ಕರ್ಬಸಪ್ಪನ
ಲಕ್ಷ್ಮೀಬಾಯಿಗೆ ಧನ್ಯವಾದಗಳು. ಇಲ್ಲಿವರೆಗೆ ಶಾಂತಿ ರೀತಿಯಿಂದ ಕುಳಿತು ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ನೋಡೋದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಅರ್ಪಿಸಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಮುಗಿಸ್ತೇವೆ. ಎಲ್ಲರೂ ಸಿಹಿಯನ್ನು ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ಧನ್ಯವಾದಗಳು.